ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸುಬ್ರಹ್ಮಣ್ಯ ಮಠದ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ಹಾಗೂ ಈಗ ಉಪಸ್ಥಿತರಿರುವ ಯಡನೀರು ಮಠದ ಶ್ರೀಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೂ ನಮನ ಸಲ್ಲಿಸುತ್ತಾ, ಮತ್ತು ವೇದಿಕೆಯಲ್ಲಿ ಯಾರೆಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಾಧಕರಿದ್ದಾರೆ, ಅವರಿಗೆಲ್ಲ ನಮಸ್ಕರಿಸುತ್ತಾ, ಮತ್ತು ವೇದಿಕೆಯ ಕೆಳಗೆ ಉಪಸ್ಥಿತರಿರುವ ಸಮಾಧಾನದಲ್ಲಿ ಕುಳಿತಿರುವ ಎಲ್ಲರಿಗೂ ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ನಮಸ್ಕಾರ ಮಾಡ್ತಾ ಒಂದೆರಡು ಮಾತುಗಳು. ಒಂದು, ಯಾವುದೇ ರಾಜ್ಯ ಸರ್ಕಾರ ಆಗಲಿ ಭಾರತ ಸರ್ಕಾರ ಆಗಲಿ ನಿಷ್ಪಕ್ಷಪಾತವಾಗಿ ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾರೆ ಅವರನ್ನು ನಿಷ್ಪಕ್ಷಪಾತವಾಗಿ ಈ ವೇದಿಕೆಯಲ್ಲಿ ಸಮಾಧಾನ ಚಿತ್ತದಲ್ಲಿ ಒಂದು ಪುರಸ್ಕಾರ ನೀಡ್ತಾರೆ, ಒಂದು ಸನ್ಮಾನ ನೀಡ್ತಾರೆ. ಇದು ನಿಜವಾಗಿ ಒಂದು ಅನುಕರಣೀಯ ಅನ್ನಿಸ್ತದೆ ನನಗೆ. ಯಾಕಂದರೆ ನನಗೆ ಈ ಸಂಪಾದ್ಯದಲ್ಲಿ ಹೀಗೆ ಒಂದು ಯಕ್ಷೋತ್ಸವ ಆಗ್ತದಂತ ನನಗೆ ಗೊತ್ತಿರಲಿಲ್ಲ. ಇದರಿಂದಾಗಿ ನನಗೆ ಗೊತ್ತಾಯಿತು. ಯಕ್ಷಗಾನದಲ್ಲಿ ತುಂಬ ಆಸಕ್ತಿ ಇದೆ ನನಗೆ ಸಣ್ಣದಿಂದ. ಆದರೆ ನಾವು ಹೆಚ್ಚಿನ ಸಮಯ ನಮ್ಮ ಕ್ಲಾಸಲ್ಲೇ ಇರೋದರಿಂದ ಅಥವಾ ನಮ್ಮ ಸಂಸ್ಥೆಯಲ್ಲೇ ಇರೋದರಿಂದ ಅಥವಾ ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಇರೋದರಿಂದ ಹೊರಗೆ ವರ್ಲ್ಡಲ್ಲಿ ಏನೆಲ್ಲ ಆಗ್ತದಂತ ಅಷ್ಟು ಗೊತ್ತಾಗೋದಿಲ್ಲ. ಆದರೆ ಈ ನೆವನದಲ್ಲಿ ನನಗೆ ನಿಜವಾಗಿ ಒಳ್ಳೆಯ ಯಕ್ಷಗಾನ ನೋಡಲಿಕ್ಕಾಯಿತು ನನಗೆ. ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಮಿಸ್ಟರ್ ಶಾಂಭಟ್. ಮತ್ತು ಯಡನೀರು ಸ್ವಾಮೀಜಿಯವರು ನನಗೆ ಆ ದಿವಸ ಕಾಲ್ ಮಾಡಿ ಹೇಳಿದರು, ನಾನು ಅಮೇರಿಕಕ್ಕೆ ಹೊರಟಿದ್ದೆ ಸಂಗೀತ ಕಾರ್ಯಕ್ರಮಕ್ಕೋಸ್ಕರ, ಏರ್ಪೋರ್ಟಲ್ಲಿದ್ದೆ. ಆವಾಗ ಅವರು ಫೋನ್ ಮಾಡಿ ಹೇಳಿದರು, ನರೇಂದ್ರ ನಾಯಕರೇ, ನಿಮಗೆ ಹೀಗೀಗೆ ನಮ್ಮ ಹಿರಿಯ ಶ್ರೀಗಳು ಶೈಕ್ಷಣಿಕ ಕ್ಷೇತ್ರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಅತೀವ ಆಸಕ್ತಿ ಹೊಂದಿದವರು, ಆಯಾ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಯಾರು ಸಾಧನೆ ಮಾಡ್ತಾರೆ ಅವರಿಗೊಂದು ಸನ್ಮಾನ ಮಾಡೋದಂತ ಮಾಡಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ನಿಮಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿದವಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ನನಗೆ ಇದೇ ಕನೆಕ್ಷನ್ನೇ ಇರಲಿಲ್ಲ ನಿಜವಾಗಿ. ಅವರು ಹೇಳಿದವಾಗ ನನಗೆ ಯಡನೀರು ಸ್ವಾಮೀಜಿಯವರು ನನಗೆ ಗೊತ್ತು, ಕೇಶವಾನಂದ ಭಾರತಿಯವರು ನಾನು ತುಂಬ ಕೇಳಿಕೊಂಡಿದ್ದೇನೆ. ಮತ್ತು ನಮಗೆ ನಮ್ಮ ತಂದೆ ತಾಯಿಯವರು ಆಸ್ತಿ ಮಾಡಿರಲಿಲ್ಲ, ಆದರೆ ಒಳ್ಳೆಯ ಸಂಸ್ಕೃತಿ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತೇಳಿದ್ರೆ, ನೀನು ಯಾವುದೇ ಕ್ಷೇತ್ರದಲ್ಲಿ ದುಡಿ, ಅದರಲ್ಲಿ ಒಳ್ಳೆಯ ಹೆಸರು ಮಾಡು, 4 ಜನರಿಗೆ ಉಪಯೋಗ ಆಗುವಾಗೆ ಮಾಡು ಅಂತ ಅದನ್ನು ಮಾಡಿದ್ದೇವೆ. ಸೊ ಅಂಥ ಒಂದು ಸಂಸ್ಕೃತಿ ನಮ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ನಾನು ಫಸ್ಟ್ ಆಫ್ ಆಲ್ ದೇವರಿಗೆ, ನಮ್ಮ ತಂದೆ ತಾಯಿಯವರಿಗೆ, ಸ್ವಾಮೀಜಿಯವರಿಗೆ, ಮತ್ತು ನಮ್ಮ ಹಿತಚಿಂತಕರಿಗೆ, ಮತ್ತು ನಮ್ಮ ಸಂಸ್ಥೆಯಲ್ಲಿ ಯಾರೆಲ್ಲ ದುಡಿತಾರೆ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಏನು ಸನ್ಮಾನ ಕೊಟ್ಟಿದ್ದಾರೆ, ನಾನು ನನ್ನ ಜನ್ಮದಲ್ಲಿ ಖಂಡಿತ ಮರೆಯೋದಿಲ್ಲ. ಇದರಿಂದಾಗಿ ನಮ್ಮ ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತದೆ ಅಂತ ನಾನು ತಿಳ್ಕೊಳ್ತೇನೆ. ಮತ್ತು ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕಲಿಯುವುದು ಬಹಳಷ್ಟಿದೆ. ನಾವು ಮಾತ್ರ ಎತ್ತರಕ್ಕೇರೋದಲ್ಲ, ಇನ್ನೊಬ್ಬರು ಸಹ ಎತ್ತರಕ್ಕೇರುವಲ್ಲಿ ನಾವು ಹೆಲ್ಪ್ ಮಾಡಬೇಕು ಅಂತ ನಾವು ಇಂಥ ಒಂದು ಸನ್ಮಾನದಲ್ಲಿ ಅಥವಾ ಇಂಥ ಒಂದು ಸಮಾರಂಭದಲ್ಲಿ ಬಹಳಷ್ಟು ಕಲಿಬೇಕು. ಪಂಡಿತ್ ಭೀಮಸೇನ್ ಜೋಶಿ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿಯವರು ಒಂದು ರಾಗವನ್ನು, ಬಹಳಷ್ಟು ರಾಗ ಅವರಿಗೆ ಗೊತ್ತಿದೆ, ಒಂದು ರಾಗವನ್ನು 2 ಗಂಟೆ 3 ಗಂಟೆ ಸಹ ಹಾಡ್ತಾಯಿದ್ರು, ಅರ್ಧ ಗಂಟೆ ಸಹ ಹಾಡಿದ್ದಾರೆ, 5 ನಿಮಿಷದಲ್ಲೇ ಹಾಡಿ ಈ ರಾಗದ ಛಾಯೆ ಏನಂತ ಮೂಡಿಸಿದ್ದಾರೆ. ಹಾಗೆ ನಮ್ಮ ಯಕ್ಷಗಾನದಲ್ಲಿ ನಮ್ಮ ಸಂಸ್ಕೃತಿ ಬಿಂಬಿಸಲಿಕ್ಕೆ ಅಥವಾ ನಮ್ಮ ಏನು ವಾಗ್ಮಯತೆಯನ್ನು ಹೆಚ್ಚಿಸಲಿಕ್ಕೆ ಯಾವುದೆಲ್ಲ ಎಲ್ಲ ವಿಷಯ ಇದೆ ಯಕ್ಷಗಾನದಲ್ಲಿ. ನೃತ್ಯ, ಅರ್ಥಗಾರಿಕೆ ಮತ್ತು ಅಭಿನಯ, ಸೌಂದರ್ಯ, ಎಲ್ಲ ರಸಗಳನ್ನು ಅದರಲ್ಲಿ ಒಳ್ಳೆಯ ರೀತಿಯಲ್ಲಿ ನೋಡಲಿಕ್ಕಾಗ್ತದೆ. ಆದರೆ ಒಂದೇ ಒಂದು ಆವಿಷ್ಕಾರ ಆಗಬೇಕು ಯಕ್ಷಗಾನದಲ್ಲಿ, ಯಾವುದೇ ಒಂದು ವಿಷಯವನ್ನು ಮನಮುಟ್ಟುವ ಹಾಗೆ 3 ಗಂಟೆಯಲ್ಲಿ ಅಥವಾ 3 ದಿವಸದಲ್ಲಿ 3 ಗಂಟೆಯಲ್ಲಿ 30 ನಿಮಿಷದಲ್ಲಿ 5 ನಿಮಿಷದಲ್ಲಿ 1 ನಿಮಿಷದಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವಿಷಯದಲ್ಲಿ ಒಂದು ಆವಿಷ್ಕಾರ ಆಗಬೇಕು ಅಂತ ಅನ್ನಿಸ್ತದೆ ನನಗೆ. ಅವರು ಹೇಳಿದರು, ನನ್ನ ದಾಖಲೆಯನ್ನು ಯಾರಾದರೂ ಮುರಿದರೆ ಅದೊಂದು ದೊಡ್ಡ ವಿಷಯ ಅಂತ. ನಾನೇ ಮುರಿತಾ ಇದ್ದಾನೆ. ನನಗೆ ಈ ಸನ್ಮಾನಕ್ಕೆ ಅನುವು ಮಾಡಿಕೊಟ್ಟ, ಸನ್ಮಾನ ಮಾಡಿದ ಎಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ. ನಮಸ್ಕಾರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ.
ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.